ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜೆ ಜಿ ಫುಡ್ ಸಫಾರಿ. ಹಾಯ್ ಸ್ನೇಹಿತರೆ, ಜೆ ಜಿ ಫುಡ್ ಸಫಾರಿಗೆ ಸ್ವಾಗತ. ನಾನು ಇವತ್ತು ಚಿಕನ್ ಫ್ರೈ ಪೀಸ್ ಬಿರಿಯಾನಿ ಯಾವ ಥರ ಮಾಡಿಕೊಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ನೀವು ಮನೆಯಲ್ಲಿ ಮಾಡಿ ನೋಡಿ, ಇದು ತುಂಬ ಟೇಸ್ಟಿಯಾಗಿರುತ್ತೆ. ಮೊದಲಿಗೆ ಏನೇನು ಪದಾರ್ಥ ಬೇಕು ಅಂತ ಏನಂತ ಹೇಳ್ತೀನಿ. ನಾನು ಇಲ್ಲಿ ಬಾಸ್ಮತಿ ಅಕ್ಕಿ ತೊಗೊಂಡಿದ್ದೀನಿ. ನೀವು ಯಾವ ಕಂಪ್ನಿದಾದ್ರೂ ತೊಗೊಳ್ಳಿ. ಮೆಜರ್ಮೆಂಟ್ಗೆ ಅಂತ ಒಂದು ಗ್ಲಾಸು, ಈ ಸೈಜ್ ಗ್ಲಾಸು, ಮತ್ತು ಪುದೀನ, ಕೊತ್ತಂಬರಿ, ಕಲ್ಲುಪ್ಪು, ಹಸಿಮೆಣಸಿನಕಾಯಿ, ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಶುಂಠಿ, ಒಂದು ನಿಂಬೆಹಣ್ಣು, ಮತ್ತು ಹಳದಿ, ಚಕ್ಕೆ, ಏಲಕ್ಕಿ, ಲವಂಗ ಮತ್ತು ಒಣಗಿದ ಮೆಣಸಿನಕಾಯಿ. ಇದ್ರ ಜೊತೆಗೆ ಪಲಾವ್ ಎಲೆ, ಕಸ್ತೂರಿ ಮೇಥಿ, ಅನಾನಸ್ ಹೂವು, ಕರಿಬೇವು, ಜಾಜಿಕಾಯಿ, ಮರಾಠಿ ಮೊಗ್ಗು ಇದನ್ನು ತಗೊಂಡಿದ್ದೀನಿ. ಇದ್ರ ಜೊತೆಗೆ ಗರಂ ಮಸಾಲ 1 ಸ್ಪೂನು, ಧನಿಯಾ ಪೌಡ್ರ್ 2 ಸ್ಪೂನು, ಖಾರದ ಪುಡಿ 3 ಸ್ಪೂನು, ಪೆಪ್ಪರ್ ಅಂದರೆ ಮೆಣಸಿನ ಪೌಡ್ರ್ 1 ಸ್ಪೂನು, ಜೀರಿಗೆ ಪೌಡ್ರ್ 1 ಸ್ಪೂನು. ಓಕೆ. ಆಮೇಲೆ 200 ml ಆಯಿಲ್ ತೊಗೊಂಡಿದ್ದೀನಿ. 50 ml ತುಪ್ಪ ತೊಗೊಂಡಿದ್ದೀನಿ. ಒಂದು ಪಾತ್ರೆಗೆ 200 ml ಎಣ್ಣೆ ಹಾಕೊಳ್ಳಿ. ಅದಕ್ಕೆ ಒಂದು 50 ml ತುಪ್ಪ, ಒಂದು ಅರೌಂಡು 2 ಟೇಬಲ್ ಸ್ಪೂನು ತುಪ್ಪ ಬರುತ್ತೆ. ತುಪ್ಪ ಹಾಕೊಳ್ಳಿ. ಸ್ವಲ್ಪ ತುಪ್ಪನೂ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಮಸಾಲ ಪದಾರ್ಥಗಳು ಹಾಕೊಂಬಿಡಿ. 2 ಇಂಚು ಚಕ್ಕೆ, 5 ಏಲಕ್ಕಿ, 5 ಲವಂಗ, 2 ಅನಾನಸ್ ಹೂವು, 2 ಮರಾಠಿ ಮೊಗ್ಗು, 3 ಪಲಾವ್ ಎಲೆ. ಇಷ್ಟು ಹಾಕ್ಕೊಂಡು ಒಂದು 2 ನಿಮಿಷ ಹುರಿದುಕೊಳ್ಳಿ. ನಾನಿಲ್ಲಿ 4 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇದೊಂದು ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರಿದ್ಕೋಬೇಕು. ಹಾಗೆ ಇದಕ್ಕೆ ಒಂದು ಅರ್ಧ ಸ್ಪೂನು ಕಲ್ಲುಪ್ಪು ಹಾಕ್ಕೊಳ್ಳಿ. ಯಾಕಂದರೆ ಈರುಳ್ಳಿ ಫ್ರೈ ಆದಮೇಲೆ ಸಿಹಿ ಬರುತ್ತೆ. ಸಿಹಿ ಬರಬಾರ್ದು ಅಂದರೆ ನೀವು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿ. ಇದ್ರ ಜೊತೆಗೆ ಸೀಳ್ಸಿರೋದು 4 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಸ್ವಲ್ಪ ಖಾರ ಜಾಸ್ತಿ ಬೇಕು ಅನ್ನೋರು ಹಸಿಮೆಣಸಿನ್ಕಾಯಿ ಇನ್ನೊಂದು 2 ಹಾಕ್ಕೋಬೋದು. ಒಂದು 2 ನಿಮಿಷ ಚೆನ್ನಾಗಿ ಹುರಿದುಕೊಳ್ಳಿ. ಯಾಕಂದರೆ ಹಸಿಮೆಣಸಿನ್ಕಾಯ್ದು ಘಾಟ್ ಬರಬೇಕು ಆಚೆ ಕಡೆ. ಹಾಗೆ 2 ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಇದ್ರ ಜೊತೆಗೆ 2 ಅಥವಾ 3 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಏನೂ ತೊಂದರೆ ಇಲ್ಲ, ಕಡಿಮೆ ಮಾತ್ರ ಹಾಕೋಬೇಡಿ. ಇದನ್ನು ಸ್ವಲ್ಪ ಚೆನ್ನಾಗಿ ಹುರಿದುಕೊಳ್ಳಿ. ಒಂದು 2 ನಿಮಿಷ ಅದು ಹಸಿ ವಾಸನೆ ಹೋಗಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ಇದಕ್ಕೆ ಅರ್ಧ ಸ್ಪೂನು ಅರಿಶಿನ ಹಾಕ್ಕೊಳ್ಳಿ, ಅರಿಶಿನದ ಪುಡಿ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ನಾನು 4 ಟೊಮೊಟೋನ ರುಬ್ಬಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಜಾಸ್ತಿ ನೀರು ಹಾಕೋಬೇಡಿ ಪೇಸ್ಟಿಗೆ, ಮೀಡಿಯಮ್ ಸೈಜ್ ಹಾಕಿರಲಿ ಪೇಸ್ಟು. ಟೊಮೊಟೊ ಪೇಸ್ಟ್ ಹಾಕಿದ್ಮೇಲೆ ಮಿನಿಮಮ್ ಒಂದು 4-5 ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ. ಯಾಕಂದರೆ ಅದರಲ್ಲೂ ಅಷ್ಟೇ ಟೊಮೊಟೊನಲ್ಲಿ ಹಸಿ ವಾಸನೆ ಹೋಗಬೇಕು. ನೋಡಿ, ಈ ಥರ ಎಣ್ಣೆ ಬಿಟ್ಕೋಬೇಕು. ಆಮೇಲೆ 3 ಸ್ಪೂನು ಖಾರದ ಪುಡಿ, 2 ಸ್ಪೂನು ಧನಿಯಾ ಪೌಡ್ರು, 1 ಸ್ಪೂನು ಗರಂ ಮಸಾಲ ಮತ್ತು 1 ಸ್ಪೂನು ಮೆಣಸಿನ ಪೌಡ್ರು, 1 ಸ್ಪೂನು ಮತ್ತು ಕಲ್ಲುಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಕಲ್ಲುಪ್ಪು ಬೇಗ ಕರಗಲ್ಲ. ಹಾಗಾಗಿ ಮಿಕ್ಸಿಂಗ್ ತುಂಬ ಚೆನ್ನಾಗಿರಬೇಕು. ಇಲ್ಲಿ ನಾನು 1 kg ಚಿಕನ್ ತೊಗೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜಲ್ಲಿ ಚಿಕನ್ ಹೊಡ್ಕೊಳ್ಳಿ. ಇದನ್ನು ಮಿಕ್ಸ್ ಮಾಡಬೇಕು. ಯಾವ ಥರ ಮಿಕ್ಸ್ ಮಾಡಬೇಕು ಅಂದರೆ ಮಸಾಲ ಎಲ್ಲ ಚಿಕನ್ ಪೀಸ್ಗಳಿಗೆ ಹಿಡ್ಕೋಬೇಕು. ಆ ಥರ ಬೇಗ ಕೈಯಲ್ಲೂ ಮಿಕ್ಸ್ ಮಾಡ್ಕೋಬೋದು. ಇದನ್ನು ಅದು ಮುಚ್ಚಳ ಹಾಕ್ಬಿಟ್ಟು ಒಂದು 10 ನಿಮಿಷ ಬೇಗ ಬಿಟ್ಬಿಡಿ. 10 ನಿಮಿಷ ಆದಮೇಲೆ ತೆಗೆದು ಮತ್ತೆ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರೋ ನಿಮಗೆ ಫ್ರೈ ಪೀಸ್ ಬಿರಿಯಾನಿ ಅಷ್ಟು ಚೆನ್ನಾಗಿ ಬರ್ತೈತೆ. ಇದಕ್ಕೆ 1 ಹಿಡಿ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ 1 ಹಿಡಿ ಪುದೀನ ಸೊಪ್ಪು, ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ 1 ಸ್ಪೂನು ಕಸೂರಿ ಮೇಥಿ ಹಾಕ್ಕೊಳ್ಳಿ. ಮತ್ತೆ ಮುಚ್ಚಳ ಹಾಕಿ 10 ನಿಮಿಷ ಬೇಯಿಸ್ಕೊಳ್ಳಿ.
ಇದಕ್ಕೆ ಅರ್ಧ ನಿಂಬೆಹಣ್ಣು ರಸ ಹಾಕೊಳ್ಳಿ. ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತೆ ಮುಚ್ಚಳಾಕಿ ಬೇಯಕ್ಕೆ ಬಿಟ್ಬಿಡಿ. ಇದಕ್ಕೆ ನಾನೀಗ ಒಂದು ಗ್ಲಾಸ್ ಬಿಸಿನೀರು ಹಾಕೊತಾ ಇದ್ದೀನಿ. ಬಿಸಿನೀರು ಹಾಕೊಂಡ್ರೆ ಚಿಕನ್ ಬೇಗ ಬೇಯುತ್ತೆ. ಮತ್ತೆ ಚಿಕನ್ ಬೇಯೋವರೆಗೂ ಇದನ್ನ ಬೇಯಿಸ್ಕೊಳ್ಳಿ. ಇದಕ್ಕೆ ಒಂದು 15 ಎಲೆ ಕರಿಬೇವು ಹಾಕೊಳ್ಳಿ. ಮತ್ತು ಇನ್ನೊಂದು ಕಡೆ 5 ಗ್ಲಾಸು ಬಿಸಿನೀರಿಗೆ 2 ಪಲಾವ್ ಎಲೆ, ಪಲಾವ್, 1 ಇಂಚು ಚಕ್ಕೆ, 3 ಏಲಕ್ಕಿ, 4 ಲವಂಗ, 2 ಮರಾಠಿ ಮೊಗ್ಗು ಹಾಕೊಳ್ಳಿ. ಅದಕ್ಕೆ ಒಂದು ಇಡೀ ಕೊತ್ತಂಬರಿ ಒಂದು ಪುದೀನ ಸೊಪ್ಪು ಹಾಕೊಳ್ಳಿ. ಮತ್ತೆ ಒಂದು ಅರ್ಧ ನಿಂಬೆಹಣ್ಣಿನ ರಸ ಹಾಕೊಳ್ಳಿ. ಇದ್ರ ಜೊತೆಗೆ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ, ಸ್ವಲ್ಪ ಟೇಸ್ಟ್ ಬರುತ್ತೆ. ಮತ್ತೆ ಇಲ್ಲಿ ಕಲ್ಲುಪ್ಪು 1 ಸ್ಪೂನ್ ಹಾಕೊಳ್ಳಿ ಅಷ್ಟೇ. ಮತ್ತು ಮಸಾಲೆಗೆ 2 ಸ್ಪೂನ್ ಹಾಕ್ಕೊಂಡಿದ್ದೆ. ಈಗ 1 ಸ್ಪೂನ್ ಸಾಕು ಇದಕ್ಕೆ. ನೀರು ಒಂದು ಕುದಿ ಬರೋವರೆಗೂ ಕಾಯಿಸ್ಕೊಳ್ಳಿ. ನೋಡಿ, ಈ ಥರ ಕುದಿ ಬರಬೇಕು. ಇದಕ್ಕೆ ನಾನು 3 ಗ್ಲಾಸ್ ಅಂದ್ರೆ ಸುಮಾರು 1 ಕೆಜಿ ಬಾಸ್ಮತಿ ಅಕ್ಕಿ ಹಾಕ್ಕೊಂಡಿದ್ದೀನಿ. ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಮತ್ತೆ ಅನ್ನ ಬೇಯೋವರೆಗೂ ಮುಚ್ಚಳ ಹಾಕಿ ಮುಚ್ಚಿಟ್ಬಿಡಿ. ಅಲ್ಲಿಗೆ ಅನ್ನದ ಕತೆ ಮುಗಿದಿರುತ್ತೆ. ಮತ್ತು ಈ ಕಡೆ ಇನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿಗೆ ಒಂದು ಕಡೆ ಅನ್ನ ರೆಡಿಯಾಗಿರುತ್ತೆ, ಬಾಸ್ಮತಿ ಅನ್ನ. ಇನ್ನೊಂದು ಕಡೆ ಫ್ರೈ ಪೀಸ್ ರೆಡಿಯಾಗಿರುತ್ತೆ, ಚಿಕನ್ ಫ್ರೈ ಪೀಸು. ನೋಡಿ, ಈ ಥರ ಬಂದಿರುತ್ತೆ. ಈಗ ನಿಮಗೆ ಚಿಕನ್ ಫ್ರೈ ಪೀಸ್ ಬಿರಿಯಾನಿ ಯಾವ ಥರ ಅಂತ ನೋಡಿ ಈ ಥರ ಮಾಡ್ಕೊಳ್ಳಿ. ನೋಡಿ, ಈ ಥರ ಅರೇಂಜ್ಮೆಂಟ್ ಮಾಡ್ಬಿಟ್ಟು 4 ಪೀಸ್ನ ಮೊದಲೇ ನೀವು ತೋಲೆಲ್ಲ ಹಾಕೊಂಡ್ರೆ ಅನ್ನ ಈ ಥರ ಮಾಡ್ತಾರೆ. ಈಗ ಚಿಕನ್ ಫ್ರೈ ಪೀಸ್ ಬಿರಿಯಾನಿ ರೆಡಿಯಾಗಿದೆ ಬ್ಯಾಟಿಂಗ್ ಮಾಡೋಕ್ಕೆ ಗುರು. ನೋಡಿ, ಈ ಥರ ಬರುತ್ತೆ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಬರೀ ಅನ್ನದ ಜೊತೆನೂ ಹಾಕೋಬೋದು, ಇಲ್ಲ ಬಾಸ್ಮತಿ ಅನ್ನದ ಜೊತೆನೂ ಹಾಕೋಬೋದು, ಚಪಾತಿಗೂ ಹಾಕೋಬೋದು, ಪೂರಿಗೂ ಹಾಕೋಬೋದು, ದೋಸೆಗೂ ಹಾಕೋಬೋದು. ಅಷ್ಟು ಟೇಸ್ಟಿಯಾಗಿರುತ್ತೆ. ಒಂದು ಸಲ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.